ನಮಸ್ಕಾರ ಸ್ನೇಹಿತರೆ, ಈ ಭೂಮಿಯ ಮೇಲೆ ಅದೆಷ್ಟೋ ದೇವಾಲಯಗಳಿವೆ. ಆದರೆ 17 ಬಾರಿ ದಾಳಿಕೋರರಿಂದ ಧ್ವಂಸಗೊಂಡು 17 ಬಾರಿಯೂ ಫಿನಿಕ್ಸ್ ಹಕ್ಕಿಯಂತೆ ಎದ್ದು ಬಂದ ದೇವಾಲಯದ ಇತಿಹಾಸದ ಬಗ್ಗೆ ನೀವು ಕೇಳಿದ್ದೀರಾ? ಸಾಕ್ಷಾತ್ ಚಂದ್ರದೇವನೇ ಬಂದು ತಪಸ್ಸು ಮಾಡಿದ, ಶ್ರೀಕೃಷ್ಣನು ತನ್ನ ದೇಹವನ್ನು ತ್ಯಜಿಸಿದ ಮತ್ತು ಸಮುದ್ರದ ದಂಡೆಯ ಮೇಲೆ ಸೂರ್ಯನ ಪ್ರಭೆಯನ್ನು ಹೊಳೆಯುವ ಆ ಪವಿತ್ರ ಕ್ಷೇತ್ರವೇ ಸೋಮನಾಥ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಮೊದಲನೆಯ ಮತ್ತು ಪುರಾತನವಾದ ಕ್ಷೇತ್ರವಿದು. ಜ್ಯೋತಿ ಎಂದರೆ ಬೆಳಕು, ಲಿಂಗ ಎಂದರೆ ಶಿವನ ಸಂಕೇತ, ಅಂದರೆ ಜಗತ್ತಿಗೆ ಬೆಳಕನ್ನು ನೀಡುವ ಶಿವನ ಸಾಕ್ಷಾತ್ ರೂಪವೇ ಈ ಸೋಮನಾಥ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಕೇವಲ ದೇವಾಲಯದ ಬಗ್ಗೆ ಮಾತ್ರವಲ್ಲ, ಅದರ ಹಿಂದೆ ಅಡಗಿರುವ ವಿಜ್ಞಾನ, ರಹಸ್ಯ ಮತ್ತು ರೋಚಕ ಇತಿಹಾಸವನ್ನು ತಿಳಿಯೋಣ. ಚಂದ್ರನ ಶಾಪ ಮತ್ತು ಕ್ಷೇತ್ರದ ಉಗಮ. ಸೋಮನಾಥ ಎಂಬ ಹೆಸರಿನಲ್ಲೇ ಒಂದು ಅರ್ಥವಿದೆ. ಸೋಮ ಎಂದರೆ ಚಂದ್ರ, ನಾಥ ಎಂದರೆ ಒಡೆಯ, ಅಂದರೆ ಚಂದ್ರನ ಒಡೆಯನಾದ ಶಿವನು ನೆಲೆಸಿರುವ ತಾಣವಿದು. ಪುರಾಣದ ಪ್ರಕಾರ ಬ್ರಹ್ಮನ ಮಗ ದಕ್ಷ ಪ್ರಜಾಪತಿಗೆ 27 ಹೆಣ್ಣು ಮಕ್ಕಳಿದ್ದರು. ಅವರೆಲ್ಲರನ್ನೂ ಚಂದ್ರನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಚಂದ್ರನು ಕೇವಲ ರೋಹಿಣಿ ಎಂಬ ಪತ್ನಿಯ ಮೇಲೆ ಮಾತ್ರ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದನು. ಇದರಿಂದ ನೊಂದ ಉಳಿದ 26 ಹೆಣ್ಣು ಮಕ್ಕಳು ತಂದೆ ದಕ್ಷನ ಬಳಿ ದೂರಿದರು. ಕೋಪಗೊಂಡ ದಕ್ಷನು ಚಂದ್ರನಿಗೆ, ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ತುಂಬ ಹೆಮ್ಮೆ ಇದೆ ಅಲ್ವಾ, ಇಂದಿನಿಂದ ನಿನ್ನ ಕಾಂತಿ ಕ್ಷೀಣಿಸಲಿ ಎಂದು ಶಾಪ ನೀಡಿದನು. ಈ ಶಾಪದಿಂದ ಚಂದ್ರನು ಕ್ಷಯರೋಗಕ್ಕೆ ತುತ್ತಾಗಿ ತನ್ನ ತೇಜಸ್ಸನ್ನು ಕಳೆದುಕೊಂಡನು. ಶಾಪ ವಿಮೋಚನೆಗಾಗಿ ಚಂದ್ರನು ಪ್ರಭಾಸ ಕ್ಷೇತ್ರಕ್ಕೆ ಬಂದು ಶಿವನನ್ನ ಕುರಿತು ಘೋರ ತಪಸ್ಸು ಮಾಡಿದನು. ಚಂದ್ರನ ಭಕ್ತಿಗೆ ಮೆಚ್ಚಿದ ಶಿವನು ಇಲ್ಲಿ ಜ್ಯೋತಿರ್ಲಿಂಗವಾಗಿ ಪ್ರಕಟಗೊಂಡು ಚಂದ್ರನಿಗೆ ಶಾಪ ವಿಮೋಚನೆ ನೀಡಿ ಅವನನ್ನು ಮರುಜನ್ಮದಂತೆ ರಕ್ಷಿಸಿದನು. ಅಂದಿನಿಂದ ಈ ಕ್ಷೇತ್ರವು ಸೋಮನಾಥವೆಂದು ಪ್ರಖ್ಯಾತವಾಯಿತು. ದಾಳಿ ಮತ್ತು ಧ್ವಂಸದ ಕರಾಳ ಅಧ್ಯಾಯ. ಸೋಮನಾಥ ದೇವಾಲಯವು ಭಾರತದ ಭಕ್ತಿ ಮತ್ತು ಅಚಲ ನಂಬಿಕೆಯ ಸಂಕೇತ ಮಾತ್ರವಲ್ಲ, ಅದು ಶಕ್ತಿಯ ಪ್ರತೀಕವೂ ಹೌದು. ಈ ದೇವಾಲಯವು ಅದೆಷ್ಟು ಸಂಪತ್ತನ್ನು ಹೊಂದಿತ್ತು ಎಂದರೆ ವಿದೇಶಿ ದಾಳಿಕೋರರ ಕಣ್ಣು ಸದಾ ಇದರ ಮೇಲಿತ್ತು. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ಒಟ್ಟು 17 ಬಾರಿ ಧ್ವಂಸ ಮಾಡಲಾಗಿದೆ. ಕ್ರಿಸ್ತಶಕ 1024ರಲ್ಲಿ ಮೊಹಮ್ಮದ್ ಗಜನಿ ಈ ದೇವಾಲಯದ ಮೇಲೆ ದಾಳಿ ಮಾಡಿ ಇಲ್ಲಿನ ಅಪಾರವಾದ ಚಿನ್ನ, ಬೆಳ್ಳಿ ಮತ್ತು ವಜ್ರಗಳನ್ನು ಲೂಟಿ ಮಾಡಿದನು. ಗರ್ಭಗುಡಿಯಲ್ಲಿದ್ದ ಶಿವಲಿಂಗವನ್ನು ಮುರಿದು ಪುಡಿ ಮಾಡಿದನು. ಗಜನಿಯ ನಂತರ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ನಂತರ ಔರಂಗಜೇಬನಂತಹ ಆಡಳಿತಗಾರರು ಈ ದೇವಾಲಯವನ್ನು ನಾಶ ಮಾಡಲು ಪ್ರಯತ್ನಿಸಿದರು. ಔರಂಗಜೇಬನು ಈ ಜಾಗದಲ್ಲಿ ಮಸೀದಿಯನ್ನು ನಿರ್ಮಿಸಲು ಸಹ ಪ್ರಯತ್ನಿಸಿದನು. ಆದರೆ ಭಾರತೀಯರ ಶ್ರದ್ಧೆಯನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. 17 ಬಾರಿ ಈ ದೇವಾಲಯ ಬಿದ್ದರೂ ಪ್ರತಿ ಬಾರಿಯೂ ಅದು 18ನೇ ಬಾರಿ ಮತ್ತಷ್ಟು ಭವ್ಯವಾಗಿ ನಿರ್ಮಾಣವಾಯಿತು. ಗಾಳಿಯಲ್ಲಿ ತೇಲುತ್ತಿದ್ದ ಶಿವಲಿಂಗದ ರಹಸ್ಯ. ಇತಿಹಾಸಕಾರರು ದಾಖಲಿಸಿರುವ ಒಂದು ರೋಚಕ ವಿಷಯವೆಂದರೆ ಮೊಹಮ್ಮದ್ ಗಜನಿ ದಾಳಿ ಮಾಡಿದ ಸಮಯದಲ್ಲಿ ಈ ದೇವಾಲಯದ ಶಿವಲಿಂಗವು ಗಾಳಿಯಲ್ಲಿ ತೇಲುತ್ತಿತ್ತು. ಹೌದು, ನೀವು ಕೇಳುತ್ತಿರುವುದು ನಿಜ. ಯಾವುದೇ ಆಧಾರವಿಲ್ಲದೆ ಶಿವಲಿಂಗವು ಗರ್ಭಗುಡಿಯ ಮಧ್ಯಭಾಗದಲ್ಲಿ ತೇಲುತ್ತಿದ್ದುದನ್ನು ಕಂಡು ದಾಳಿಕೋರರೇ ಬೆಚ್ಚಿ ಬಿದ್ದಿದ್ದರು. ಇದರ ಹಿಂದೆ ಅಂದಿನ ಭಾರತೀಯ ವಾಸ್ತುಶಿಲ್ಪಿಗಳ ವಿಜ್ಞಾನವಿತ್ತು. ಇಡೀ ಗರ್ಭಗುಡಿಯನ್ನು ಮತ್ತು ಶಿವಲಿಂಗವನ್ನು ಅಯಸ್ಕಾಂತೀಯ ಶಕ್ತಿಯನ್ನು ಬಳಸಿ ವಿನ್ಯಾಸಗೊಳಿಸಲಾಗಿತ್ತು. ಮೇಲೆ ಮತ್ತು ಕೆಳಗಿನ ಅಯಸ್ಕಾಂತಗಳ ಸಮತೋಲನದಿಂದ ಲಿಂಗವು ಗಾಳಿಯಲ್ಲಿ ತೇಲುವಂತೆ ಮಾಡಲಾಗಿತ್ತು. ಇದನ್ನು ಕಂಡು ಸೋಲೊಪ್ಪದ ಗಜನಿ ಗರ್ಭಗುಡಿಯ ಗೋಡೆಗಳಲ್ಲಿದ್ದ ಕಬ್ಬಿಣದ ಸರಳುಗಳನ್ನು ತೆಗೆಸಿದ ನಂತರವಷ್ಟೇ ಆ ಲಿಂಗವು ಕೆಳಗೆ ಬಿತ್ತು ಎಂದು ಹೇಳಲಾಗುತ್ತದೆ. ನಮ್ಮ ಪೂರ್ವಜರ ತಾಂತ್ರಿಕ ಜ್ಞಾನಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಸರ್ದಾರ್ ಪಟೇಲರ ಸಂಕಲ್ಪ ಮತ್ತು ಆಧುನಿಕ ನಿರ್ಮಾಣ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಗುಜರಾತ್ನ ಹೆಮ್ಮೆಯ ಪುತ್ರ ಸರ್ದಾರ್ ವಲ್ಲಭಭಾಯಿ ಪಟೇಲರು ಈ ಧ್ವಂಸಗೊಂಡಿದ್ದ ದೇವಾಲಯವನ್ನು ಕಂಡು ಮಮ್ಮಲ ಮರುಗಿದರು. ಭಾರತದ ಸ್ವಾತಂತ್ರ್ಯವು ಸಾರ್ಥಕವಾಗಬೇಕಾದರೆ ಈ ಪುಣ್ಯಕ್ಷೇತ್ರದ ಪುನರುತ್ಥಾನವಾಗಲೇಬೇಕು ಎಂದು ಅವರು ಪ್ರತಿಜ್ಞೆ ಮಾಡಿದರು. 1947ರಲ್ಲಿ ಅವರ ನೇತೃತ್ವದಲ್ಲಿ ದೇವಾಲಯದ ನಿರ್ಮಾಣ ಕಾರ್ಯ ಆರಂಭವಾಯಿತು. ಇಂದು ನಾವು ನೋಡುತ್ತಿರುವ ಭವ್ಯವಾದ ದೇವಾಲಯವು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪದಲ್ಲಿದೆ. ಇದರ ಶಿಖರವು ಸುಮಾರು 155 ಅಡಿ ಎತ್ತರವಿದೆ. ದೇವಾಲಯದ ಗರ್ಭಗುಡಿಯ ಗೋಡೆಗಳು ಮತ್ತು ಗೋಪುರದ ಮೇಲ್ಭಾಗವು ಸಂಪೂರ್ಣವಾಗಿ ಚಿನ್ನದಿಂದ ಕಂಗೊಳಿಸುತ್ತಿದೆ. ನೀವು ಗರ್ಭಗುಡಿಯನ್ನು ನೋಡಿದರೆ ಅಲ್ಲಿ ಅಚ್ಚ ಚಿನ್ನದ ಹೊಳಪು ನಿಮ್ಮ ಕಣ್ಣುಗಳನ್ನು ಕುಕ್ಕುತ್ತದೆ. ಇಲ್ಲಿ ಸರ್ದಾರ್ ಪಟೇಲರ ಪ್ರತಿಮೆಯನ್ನು ನಾವು ಇಂದಿಗೂ ಕಾಣಬಹುದು. ತ್ರಿವೇಣಿ ಸಂಗಮ ಮತ್ತು ಕೃಷ್ಣನ ನಿರ್ಗಮನ. ಸೋಮನಾಥ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ತ್ರಿವೇಣಿ ಸಂಗಮ. ಹಿರನ್, ಕಪಿಲಾ ಮತ್ತು ಸರಸ್ವತಿ ಎಂಬ 3 ನದಿಗಳು ಇಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ.
ಈ ಸಂಗಮದಲ್ಲಿ ಸ್ನಾನ ಮಾಡಿದರೆ ಮನುಷ್ಯನ ಸಮಸ್ತ ಪಾಪಗಳು ತೊಳೆದು ಹೋಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಇದೇ ಪ್ರಭಾಸ ಪಟ್ಟಣದಲ್ಲಿ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿ ದೇವಲೋಕಕ್ಕೆ ತೆರಳಿದನು ಎಂದು ಮಹಾಭಾರತ ಹೇಳುತ್ತದೆ. ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಉಳಿದುಕೊಳ್ಳಲು ಅತ್ಯಂತ ಸುಸಜ್ಜಿತವಾದ ವಸತಿ ಸೌಕರ್ಯಗಳಿವೆ. ಸ್ನೇಹಿತರೆ, ಸೋಮನಾಥ ಎಂದರೆ ಕೇವಲ ಕಲ್ಲುಗಳ ಕಟ್ಟಡವಲ್ಲ, ಅದು 1500 ವರ್ಷಗಳ ನಂಬಿಕೆ, ಸಂಘರ್ಷ ಮತ್ತು ವಿಜಯದ ಕತೆ. ನೀವು ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು. ಸಮುದ್ರದ ಅಲೆಗಳು ಈ ದೇವಾಲಯದ ಪಾದಗಳನ್ನು ತೊಳೆಯುವ ಈ ದೃಶ್ಯವನ್ನು ನೋಡುವುದೇ ಒಂದು ಯೋಗ. ನೀವು ಎಂದಾದರೂ ಸೋಮನಾಥಕ್ಕೆ ಭೇಟಿ ನೀಡಿದ್ದೀರಾ? ಅಲ್ಲಿನ ನಿಮ್ಮ ಅನುಭವ ಹೇಗಿತ್ತು? ಅಥವಾ ಅಲ್ಲಿಗೆ ಹೋಗುವ ಆಸೆ ನಿಮಗಿದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ತೋರ್ಪಡಿಸಿ. ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು.